ಹೇಳಿ ಜಾಜಿ ಅವ್ರೆ. ರಂಬಾ NRI ಹುಡುಗಿ. ಅವಳು ನಮ್ಮ ಮನೆಗ್ ಬಂದಾಗ ನಾವು ಅವಳ ಮುಂದೆ ಹಳ್ಳಿಯವ್ರ ತರ ಬಿಹೇವ್ ಮಾಡಬಾರ್ದು. ಅವರು ಇಲ್ಲೇ ಬರ್ತಾ ಇದಾರೆ. ಯಾವ್ದೋ ಬಿಸ್ನೆಸ್ ಮೇಲೆ ಬರ್ತಾ ಇದ್ದಾಳೆ. ಏನೋ ದೊಡ್ಡ ಮನ್ಸ್ ಮಾಡಿ 2-3 ಡೇಸ್ ನಮ್ಮನೇಲಿ ಇರೋದಕ್ಕೆ ಒಪ್ಕೊಂಡಿದ್ದಾಳೆ. ಆದ್ರೆ ನಮ್ಮನೇಲಿ ಒಬ್ರನ್ ಕಂಡ್ರೆ ಒಬ್ರಿಗೆ ಆಗದೇ ಇಲ್ಲ. ಏನ್ ಹೇಳ್ತಾ ಇದೀರಾ ನೀವು ಜಾಜಿ ಅವ್ರೆ? ನಾನೀಗ ನಿಮ್ ಜೊತೆ ಮಾತಾಡ್ತಾ ಇದೀನಿ ತಾನೆ. ಸಾಕು ಸುಮ್ಮನೆ ಇರೋ ಪದ್ದು. ನನ್ನ ಹತ್ರ ಅತ್ತೆ ಮಾತಾಡ್ತಿಲ್ಲ, ನೀನು ರಂಗತ್ತೆ ಹತ್ರ ಮಾತಾಡ್ತಿಲ್ಲ. ಬಿಟ್ಲ ಮನೆ ಬಿಟ್ಟು ಹೋದಾಗ್ಲಿಂದ ನಿನ್ಗೂ ಪಲ್ಲುಗೂ ಆಗೋದೇ ಇಲ್ಲ. NRI ರಂಬಾ ಬಂದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡಿ. ಆದ್ರೆ ಈ ವಿಷಯನ ಹಬ್ಬಿಗೆ ಮತ್ತೆ ಅತ್ತೆ ತಿಳಿಸೋದು ಹೇಗೆ? ನಿಮಿಷ ಇರಿ, ನಾನೇ ಹೇಳ್ತೀನಿ. ಮನೆಯವರೆಲ್ಲ ಕೇಳ್ರಪ್ಪ, ಕೇಳ್ರಿ. ಜಾಜಿ ಅವರ ಫ್ರೆಂಡ್ NRI ರಂಬಾ ಅವರು ನಮ್ಮನೆಗೆ ಬರ್ತಾ ಇದ್ದಾರೆ. ಅವರು ಈ ಮನೆಗೆ ಬಂದಾಗ ಕಡ್ಡಾಯವಾಗಿ ನಾವು ಒಗ್ಗಟ್ಟನ್ನ ಪ್ರದರ್ಶಿಸಬೇಕು. ಏನಿದು ಧರ್ಮ ಛತ್ರ? ಯಾರು ಬೇಕಾದ್ರೂ ಬರಬಹುದು, ಯಾರು ಬೇಕಾದ್ರೂ ಹೋಗ್ಬಹುದು. ಜಾಜಿ ಅವರೇ, ನೀವು ನಿಮ್ ಗಂಡ ಒಬ್ಬನ ಹದ್ದು ಬಸ್ತಲ್ಲಿ ಇಟ್ಕೊಳ್ಳಿ. ಮಿಕ್ಕವರೆಲ್ಲ ತಾನಾಗ್ತಾನೆ ಸರಿ ಹೋಗ್ತಾರೆ. ನಾನು ಬರಲ್ಲ ರೀ. ಹಬ್ಬಿ ನಿಮ್ಮನ್ನೇ ಕರಿತಾ ಇರೋದು. ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಹಬ್ಬಿ, ನಾನ್ ನಿಮ್ಮನ್ನ ಪ್ರೀತಿಯಿಂದ ಲವ್ 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 ಅಂತ ಕರಿತಾ ಇದೀನಿ. ನೀವು ಡವ್ 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 ಅಂತ ಬರ್ಬಾರ್ದಾ? ನೀವು ಬ್ಯೂಟಿ ಪಾರ್ಲರಿಗೆ ಹೋಗಿ ಬಿಡಿ, ನನ್ನ ಹತ್ರ ರಾಯ ಪೈಸಾ ಇಲ್ಲ. ಫಾರಿನ್ ಇಂದ ನನ್ ಫ್ರೆಂಡ್ ಬರ್ತಾ ಇದ್ದಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅವಳು ಚೆನ್ನಾಗಿದ್ರೆ ನಾನು ಚೆನ್ನಾಗಿ ನೋಡ್ಕೋತೀನಿ. ಅಲ್ಲೋ, ನಾನೇನೋ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಸ್ವಲ್ಪ ಆ ಕಡೆ ಹೋಗಲ್ಲ. ಜಾಜಿ ಅವರೇ, ಒಂದು ಪ್ರಶ್ನೆ. ಏನು? ಆ ರಂಬಾ ಅವರ ಹೈಟ್ ಎಷ್ಟು, ಅವರ ಬಣ್ಣ ಏನು, ಅವರ ವೇಟ್ ಎಷ್ಟು, ಅವ್ರಿಗೆ ಮದ್ವೆಗಿದ್ವಿ ಏನಾರು ಆಗಿದ್ಯಾ? ಇದು ಒಂದು ಪ್ರಶ್ನೆ ಅಲ್ಲ, 4 ಪ್ರಶ್ನೆ. ಉತ್ತರ ಹೇಳಿ. ನೋಡು, ಅವಳು ನಮ್ಮ ಮನೆಗ್ ಬರ್ತಾ ಇರೋದು ಗೆಸ್ಟ್ ತರ. ಅವಳು ಹೇಗಿರ್ತಾಳೋ ಹಾಗೆ ಬರ್ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಈ ಡ್ರೆಸ್ ನಿನ್ ಮುಖಕ್ಕೆ ಸಕ್ಕದಾಗಿ ಮ್ಯಾಚ್ ಆಗ್ತಿದೆ ಕಣೋ. ಜಾಜಿ ಅವರೇ, ನೀವು ಅಷ್ಟೇ ಫಾರಿನ್ ಹೋಗೋ ಲೇಡಿ ಆಫೀಸರ್ ತರ ರೆಡಿ ಆಗಿದ್ದೀರಾ. ನಾನು ಪಿಜ್ಜಾ ಬರ್ಗರು ಎಲ್ಲ ತಂದೆ, ಆದ್ರೆ ಹಾಟ್ ಟಾಗು ಬೀದಿ ಟಾಗು ಎಲ್ಲೂ ಸಿಗ್ಲೇ ಇಲ್ಲ. ಇದನ್ನೇ ಅಡ್ಜಸ್ಟ್ ಮಾಡೋಣ. ಚಿಪ್ಸು ಮತ್ತೆ ಕೂಲ್ ಡ್ರಿಂಕ್ಸ್ ನ ತಂದ್ಬಿಡು. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಮಗ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಅವಳು ಯಾವಳ ಫ್ರೆಂಡ್ ಬಂತಾಳೆ ಅಂತ ಇಷ್ಟೊಂದು ಸಂಭ್ರಮ ಪಡ್ತಾ ಇದ್ದೀರಲ್ಲ, ನಿಮ್ಮ ಜನ್ಮಕ್ಕೆ ಅದು ಇದು ಇದು ಅದು ಏನು ಆಗಲ್ವಾ? ಅದು ನನಗೀಗ ಗೆಸ್ಟ್ ಮುಖ್ಯ. ಮನೆಯವರು ಕರ್ಬೇವಿನ ಸೊಪ್ಪು ಅಂತ ಹೇಳೋ. ಹೇಳಿದ್ದನ್ನ ಅವರು ಕೇಳಿಸ್ಕೊಂಡಿರ್ತಾರೆ. ನಡೀರಿ ಜಾಜಿ ಅವರೇ. ಮಗನೇ, ಏನು ಮಾಡ್ತಾ ಇದೀಯೋ? ನನ್ನ ಲೆಕ್ಕದಲ್ಲಿ ₹1 ಮಿಸ್ ಆಗಿತ್ತು, ಹುಡ್ತಾ ಇದ್ದೀನಿ. ನೀನು ಬಿಡಲ್ಲ. ಸಂಸಾರದಲ್ಲೂ ಹಾಗೆ ಆಗಿದೆಯಲ್ಲೋ. ಆ ಜಾಜಿ ನಿನಗೆ ಸಿಗಲ್ಲ, ನೀನು ಬಿಡಲ್ಲ. ಏನಾಯ್ತು? ಹಾಳಾದ ಸೊಳ್ಳೆ ರಕ್ತ ಹೀರ್ತಿತ್ತು. ಆ ಸೊಳ್ಳೆ ಬತ್ತಿ ಹಾಕೋತಾನೆ. ಬೆಳಗಿಂದ ಕರೆಂಟ್ ಇದ್ರೆ ತಾನೆ. ಬರಲಿ ಬರಲಿ, ಅವಳು ಯಾವಳ ಫ್ರೆಂಡ್ ಬಲ್ತಾಳೋ ಬರಲಿ. ಅವಳಿಗೆ ಒಂದು ಸೊಳ್ಳೆನೂ ಕಚ್ಚಬಾರದು. ಹಾಗೆ ಮಾಡ್ತೀನಿ. ಏನ್ ಮಾಡ್ತೀರಾ? ಹೊಗೆ ಹಾಕ್ತೀನಿ. ಸಾರಿ ರಂಬಾ, ನಮ್ಮ ಮನೆಯವ್ರು ಯಾವಾಗಲೂ ಕಿರಿಕಿರಿನೇ. ಗಾಜಿ, ಇಂಥ ಸ್ಮೋಕ್ನ ನನ್ನ ಲೈಫ್ ಅಲ್ಲೇ ನೋಡಿಲ್ಲ. ಕ್ಲೌಡ್ಸ್ ತರ ಬರ್ತಾ ಇತ್ತು. ಅದು ನಿಂಗೆ ಹಾಕಿದ್ದಲ್ಲ, ಮತ್ತೆ ಸೊಳ್ಳೆ ಓಡಿಸೋದಕ್ಕೆ ಅಂತ. ಸೊಳ್ಳೆಗಳು ಹೋದ್ವಾ? ಎಲ್ಲಿ ಹೋಯ್ತೋ ಏನೋ. ಹೊಗೆ ಬಂದ ತಕ್ಷಣ ನಾವೇ ಓಡ್ ಬಂದ್ಬಿಟ್ವಲ್ಲ. ನೀನ್ ರಿಲ್ಯಾಕ್ಸ್ ಮಾಡ್ಕೋತಾ ಇರು, ಜ್ಯೂಸ್ ಕೊಟ್ಟು ಕಾಣಿಸ್ತೀನಿ. ಓಕೆ ಪಲ್ಲು, ಯಾರಿಗೆ ಜ್ಯೂಸ್? ಬಂದಿರೋ ಗೆಸ್ಟ್ಗೆ ಕಣೋ, ರಂಬಂಗೆ. ರಂಬಾ ಹೇಗಿದ್ದಾಳೆ ಅಂತ ಹೊಗೆಲ್ ನನಗೆ ನೋಡಕ್ಕೆ ಆಗ್ಲಿಲ್ಲ ಕಣೆ. ಈ ಜ್ಯೂಸ್ ಕೊಟ್ಟು ನೋಡ್ಕೊಂಡ್ ಬರ್ತೀನಿ. ಎಷ್ಟು ಚೆನ್ನಾಗಿದ್ದಾಳೆ ನೋಡೋದಿಕ್ಕೆ. ಈ ಕಡೆಯಿಂದ ನೋಡಿದ್ರೆ ಆರತಿ, ಈ ಕಡೆಯಿಂದ ನೋಡಿದ್ರೆ ಭಾರತಿ, ಎದುರುಗಡೆಯಿಂದ ನೋಡಿದ್ರೆ ಜಯಮಾಲ. ಇವಳಿಗೆ ಹೇಳು ಮಾಡಿಸ್ತಾಗಿದ್ದಾಳೆ. ದೇವ್ರೇ, ಇವಳಿಗೆ ಮದುವೆ ಆಗಿಲ್ದೇ ಇರಲಪ್ಪ. ಒಂದೇ ಒಂದ್ಸಲ ಜ್ಯೂಸ್ನ ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ರಂಬಂಗ್ ಕೊಡ್ತೀನಿ. ಜ್ಯೂಸ್ ತುಂಬಾ ಚೆನ್ನಾಗಿದೆ. ಈ ಜ್ಯೂಸ್ ಕುಡಿತಾ ಇದ್ದಂಗೆ
ಮೊದಲನೇ ನೋಟಕ್ಕೆ ಅವಳ ಮೇಲೆ ನನಗೆ ನೋವಾಯ್ತು, ಅವಳಿಗೂ ನನ್ನ ಮೇಲೆ ನೋವಾಯ್ತು. ನೋಡಿ ರಂಭಾ ಅವರೇ, ನೀವು ಮನೆಗೆ ಬಂದಾಗ ನಾವು ನಿಮ್ಗೆ ಜ್ಯೂಸ್ ಕೊಟ್ಬಿಟ್ಟು ಸ್ವಾಗತ ಕೋರ್ಬೇಕಿತ್ತು, ಆದ್ರೆ ಯಾರೋ ಕಿಡಿಗೇಡಿಗಳು ಹೊಗೆ ಹಾಕ್ಬಿಟ್ರು. ವೆರಿ ಸಾರಿ. ತಗೊಳ್ಳಿ ಜ್ಯೂಸ್. ಥ್ಯಾಂಕ್ ಯು ವೆರಿ ಮಚ್. ಜ್ಯೂಸ್ ಅಂದ್ರೆ ತುಂಬಾ ಇಷ್ಟ. ಹೇಗಿದೆ ನಿಮ್ಮ ಅಮೆರಿಕ ಜೀವನ? 5 days ವೀಕ್ ಅಲ್ವಾ, ಫುಲ್ ಬಿಸಿ ಸ್ಕೆಡ್ಯೂಲ್. ಸ್ಯಾಟರ್ಡೆ ಸಂಡೇ ಫುಲ್ ಫ್ರೀ ಇರ್ತೀವಿ, ಮಿಕ್ಕ ದಿನ ಎಲ್ಲ ಬಿಸಿ ಅಂದ್ರೆ ಬಿಸಿ. ಬೈ ದ ವೇ, ನೀನ್ ಯಾರು? ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ನನಗೆ ಒಂದು ಸಲ ಮದುವೆ ಹಾಳಾಗೋಗ್ಲಿ ಮುಂಚೆ ಕೂಡ ಆಗಿಲ್ಲ. ನನ್ನ ಜೀವನದ ಆಸೆ ಏನು ಗೊತ್ತಾ, ನಿಮ್ಮಂತ ಯಾವ್ದಾದ್ರೂ ಒಂದು ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ. ನನಗೂ ಒಂದು ಒಳ್ಳೆ ಕಡೆಯಿಂದ ಸಂಬಂಧ ಬಂದಿತ್ತು, ಇಂಗ್ಲೆಂಡ್ ರಾಣಿ ಕಡೆಯಿಂದ ಸಂಬಂಧ. ಆದ್ರೆ ನಮ್ಮ ಪೈಕಿನಲ್ಲೇ ಮದುವೆ ಆಗ್ಲಿ ಅಂತ ನಮ್ಮ ಗಂಡುಗಲಿ ವಂಶದ ಹಿರಿತಲೆ ರಂಗಮ್ಮನವರು ಆ ಮದುವೆನ ತಪ್ಪಿಸ್ಬಿಟ್ರು. ನನ್ ಮನ್ಸಲ್ಲಿರೋದನ್ನೇ ಕದ್ ಹೇಳ್ತಾ ಇದ್ಯಾ? ಕಾಫಿ ಚಟ್ ಹೊಡಿತಾ ಇದ್ಯಾ? ಅಂದ್ರೆ ನನ್ಗೂ ನಿಂತರ ಹುಡ್ಗನೇ ಬೇಕಿತ್ತು. ಸ್ವಲ್ಪದ್ರಲ್ಲಿ ಕೈ ತಪ್ಪ ಹೋಗಿತ್ತು. ಯಾವತ್ತಾದ್ರೂ ಸಿಕ್ತಾನ್ ಬಿಡು ಅಂತ ಅನ್ಕೊಂಡಿದ್ದೆ. ಇಲ್ಲಿ ಬಂದೆ, ನಿನ್ ಪರಿಚಯ ಆಯ್ತು. ಗಾಡ್ ಅನ್ನೋ ದೇವರು ಎಲ್ಲೆಲ್ಲಿ ಕನೆಕ್ಷನ್ ಇಟ್ಟಿರ್ತಾರೋ ಯಾರಿಗ್ ಗೊತ್ತು. ನಮ್ಮನೆ ಬೆಡ್ರೂಮ್ ನಲ್ಲಿ ಲೈಟ್ ಸ್ವಿಚ್ ಆನ್ ಮಾಡಿದ್ರೆ ಪಕ್ಕದ ಮನೆ ಬಾತ್ರೂಮ್ ಬಲ್ಬ್ ಒತ್ತುತ್ತೆ. ಪದ್ದು, ನೀನ್ ತುಂಬಾ ತಮಾಷೆಯಾಗಿ ಮಾತಾಡ್ತೀಯ. ಆಕ್ಚುಲಿ ನನಗೂ ಮದ್ವೆ ಆಗಿಲ್ಲ, ನಿನಗೂ ಮದ್ವೆ ಆಗಿಲ್ಲ. ಈ ವಿಷಯನ ನೀನ್ ಯಾರ ಹತ್ರನೂ ಹೇಳ್ಬಾರ್ದು. ನಿನಗೂ ನನ್ ಮೇಲೆ ಪ್ರೀತಿ ಇದ್ರೆ ನಿನಗ್ ನನ್ ಮೇಲೆ ಪ್ರೀತಿ ಇದ್ರೆ ಆದಷ್ಟು ಬೇಗ ಒಂದ್ ತಾಳಿ ರೆಡಿ ಮಾಡ್ಕೋ. ಒಳ್ಳೆ ಮುಹೂರ್ತ ನೋಡಿ ಟಕ್ಕಂತ ಮದ್ವೆ ಆಗ್ಬಿಡೋಣ. ರಂಭಾ, ನಮ್ ಫ್ಯಾಮಿಲಿ ಸ್ಟೋರಿ ಏನಾದ್ರು ಹೇಳಕ್ ಹೋದ್ರೆ ದೊಡ್ಡ ಸೀರಿಯಲ್ಲೇ ಆಗ್ಬಿಡುತ್ತೆ. ನನ್ ಹಬಿ ಮೊದ್ಲೆಲ್ಲ ನನ್ ಹಿಂದೆನೆ ಬಾಯ್ ಬಿಡ್ಕೊಂಡು ಸುತ್ತಾ ಇದ್ರು. ಈಗ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ. ಮಾತೇ ಕೇಳ್ತಾ ಇಲ್ಲ. ಏನು, ನಿನ್ ಗಂಡ ನಿನ್ ಮಾತೇ ಕೇಳ್ತಿಲ್ವಾ? ಸ್ವಲ್ಪನೂ ಕೇಳ್ತಾ ಇಲ್ಲ. ಈ ಜಗಳದ ಅಡ್ವಾಂಟೇಜ್ ನ ನಾನ್ ತಗೊಳ್ಳೇಬೇಕು. ನೀನೇ ಹೇಳು ರಂಭಾ, ನಂಗೆ ಸಡನ್ ಆಗಿ ದುಡ್ಡು ಬೇಕು ಅಂದ್ರೆ ಗಂಡನ್ ಕೇಳ್ಬೇಕಾ, ಎದುರುಗಡೆ ಮನೆ ರಾವಣನ್ ಕೇಳ್ಬೇಕಾ? ಅಫ್ಕೋರ್ಸ್ ನಿನ್ ಗಂಡನ್ನೇ ಜಾಜಿ. ಆದ್ರೆ ಆ ಸಮಯ ದುಡ್ಡೇ ಬಿಚ್ಚಲ್ಲ. ಅದಕ್ಕೋಸ್ಕರನೇ ಜಾಜಿ ನಾನು ಈ 5 ಪಾಯಿಂಟ್ ಪ್ರೋಗ್ರಾಮ್ ನ ರೆಡಿ ಮಾಡಿರೋದು. ನೀನೇನಾದ್ರೂ ಇದ್ರ ಪ್ರಕಾರ ನಡ್ಕೊಂಡ್ಬಿಟ್ರೆ ಗಂಡ ಓಡೋಡಿ ಬಂದು ನಿನ್ ಬಲೆಗ್ ಬಿದ್ದು ನಿನ್ನ ಆಸೆನ ಪೂರೈಸ್ತಾರೆ. ನಂಬರ್ 1, ಹೆಂಡತಿ ಗಂಡನ್ನ ಕರೆದಾಗ ಗಂಡ ಬೆಡ್ರೂಮ್ಗೆ ಓಡೋಡ್ ಬರ್ಬೇಕು. ಮೈ ಗಾಡ್, ನಾನೇನಾದ್ರೂ ಹಾಗೆ ನನ್ನ ಹಬಿನ್ ಕರೆದ್ರೆ ನನ್ನ ಹಬಿ ಎಗ್ರಕೊಂಡು ನನ್ನ ರೂಮಿಗೆ ಬಂದ್ಬಿಡ್ತಾರೆ. ರಂಭಾ, ಬರೀ ಆಸೆ ಹುಡ್ಸೋದು ಅಷ್ಟೇ ಜಾಜಿ. ಕರೆದ್ರೆ ತಾನೇ ಬರೋದು, ಕರೀದಿದ್ರ ಆಯ್ತಪ್ಪ. ಓಕೆ, ಈ ಪಾಯಿಂಟ್ ಚೆನ್ನಾಗಿದೆ. 2ನೇದು, ನೀನ್ ಕೇಳ್ದಾಗ ನಿನ್ ಗಂಡ ದುಡ್ಡು ಕೊಡ್ಬೇಕು. ಯಾಕೆ ಏನು ಅಂತ ರೀಸನ್ ಕೇಳ್ಬಾರ್ದು. ವೆರಿ ಗುಡ್, ಐ ಲೈಕ್ ದಿಸ್ ಪಾಯಿಂಟ್. ನಿನ್ಗೆ ಅರ್ಜೆಂಟ್ ಇದ್ದಾಗ ಮನೇಲಿ ನಿನ್ ಗಂಡ ನಿನ್ ಬಟ್ಟೆಗಳನ್ನ ವಾಶ್ ಮಾಡಿ ಐರನ್ ಮಾಡಿ ಕೊಡ್ಬೇಕು. 4ನೇದು, ನಿನ್ ಗಂಡ ಯಾವಾಗ್ಲೂ ನಿನ್ನನ್ನ ಆಚೆ ಕರ್ಕೊಂಡು ಹೋಗ್ಬೇಕು. ಹೀಗೆಲ್ಲ ಹೇಳಿದ್ರೆ ಯಾವತ್ತಾದ್ರೂ ಒಂದಿನ ನಾನು ಸಿಗಾಕೊಂಡ್ಬಿಡ್ತೀನಿ ಅಷ್ಟೇ. ನೀನ್ ಸಿಕ್ಕಾಕೊಳ್ದೆ ಇರೋ ಹಾಗೆ ನಾನು ಪಾಯಿಂಟ್ಸ್ನೆಲ್ಲ ರೆಡಿ ಮಾಡ್ತೀನಿ. ಈ ಅಗ್ರಿಮೆಂಟ್ ಪ್ರಕಾರ ನಿನ್ ಗಂಡನೇ ಸಿಕ್ಕಾಕೋಬೇಕು. ರಂಭಾ, ನೀನ್ ಇಷ್ಟೊಂದು ಇಂಟೆಲಿಜೆಂಟ್ ಆಗಿರೋದಕ್ಕೇನೆ ಎಲ್ಲಾ ದೇಶಗಳನ್ನೂ ಸುತ್ಕೊಂಡ್ ಬಂದಿರೋದು. ನಾನೀಗ ಕೋಟ್ಯಾಧೀಶ್ವರನ ಮದ್ವೆ ಆಗಿದ್ದೀನಿ. ಮುದಿಗೊಡ್ಡು ಸೊಟ್ಟು ಮೂತಿ ಅಂಕಲ್. ಆದ್ರೂ ನಾನು ಇಷ್ಟಪಟ್ಟು ಮದ್ವೆ ಆಗಿದ್ದೀನಿ. ಯಾಕೆ ಗೊತ್ತಾ, ಅವನು ಇನ್ನೆಷ್ಟು ವರ್ಷ ಸಂಸಾರ ಮಾಡ್ತಾನೆ, ಅವನು ಖುಷಿಯಾಗ್ಲಿ ಅಂತ 4-5 ದೇಶ ಸುತ್ತಾಡಿಸ್ಕೊಂಡ್ ಬಂದೆ. ಪಾಪ ಆಗ್ಲೇ ಕಾಯಿಲೆ ಬಿದ್ದು ಹಾಸಿಗೆ ಹಿಡ್ದಿದ್ದಾನೆ. ಇನ್ನೊಂದ್ 2 ವರ್ಷ ಅಷ್ಟೇ ಜಾಜಿ, ಆಮೇಲೆ ಕೊಟ್ಟಕ್ಕನ್ಬಿಡ್ತಾನೆ. ಆಗ ಆಸ್ತಿ ಎಲ್ಲ ನಂದೇ ತಾನೇ. ಓ ರಂಭಾ, ನಿನ್ ಐಡಿಯಾನೇ ಐಡಿಯಾ, ನಿನ್ ತಲೆನೇ ತಲೆ. ನಾನಲ್ಲಿರೋದು, ನೀನಿಲ್ಲಿರೋದು. ಹಾ ಬಿ, ಸ್ವಲ್ಪ ಬರ್ತೀರಾ? ಸ್ವಲ್ಪ ಬರಕ್ಕಾಗಲ್ಲ ರೀ, ಪೂರ್ತಿ ಬರ್ತೀನಿ. ಆಯ್ತು, ಪೂರ್ತಿನೇ ಬನ್ನಿ. ವಾಟ್ ಮೈ ಡಿಯರ್ ಗುಬ್ಬೆ? ಹಬಿ, ವೈ ಆರ್ ಯು ಸ್ಟ್ಯಾಂಡಿಂಗ್? ಸಿಟ್ ಡೌನ್. ಮೈ ಡಿಯರ್ ಹಬಿ, ನನ್ನ ಸಂಸಾರ ಸರಿ ಹೋಗೋದಕ್ಕೆ ನಾನು 5 ಪಾಯಿಂಟ್ ಪ್ರೋಗ್ರಾಮ್ ನ ರೆಡಿ ಮಾಡಿದೀನಿ. ಅದ್ರ ಪ್ರಕಾರನೇ ನೀವು ನಡ್ಕೋಬೇಕು. ಇದ್ರಲ್ಲಿ ಏನೋ ಹೊಸತನ ಇದೆ. ಆ ಪಾಯಿಂಟ್ಸ್ ನ ಒಂದ್ ಸ್ವಲ್ಪ ವಿವರಿಸಿ ಹೇಳ್ತೀರಾ? ಪ್ರೋಗ್ರಾಮ್ ನ ಫಸ್ಟ್ ಪಾಯಿಂಟ್, ನಾನು ಕರೆದಾಗ್ಲೆಲ್ಲ ನೀವು ಬೆಡ್ರೂಮ್ಗೆ ಓಡೋಡ್ ಬರ್ಬೇಕು. ಸೆಕೆಂಡ್ ಪಾಯಿಂಟ್, ನಾನು ಕೇಳ್ದಾಗ್ಲೆಲ್ಲ ಖರ್ಚಿಗೆ ದುಡ್ಡು
ಕೊಡ್ಬೇಕು, ಯಾಕೆ ಏನು ಅಂತ ಕೇಳ್ಬಾರ್ದು. ಓಕೆ ಓಕೆ. ಥರ್ಡ್ ಪಾಯಿಂಟ್, ನನ್ ಬಟ್ಟೆಗಳನ್ನೆಲ್ಲ ಒಗಿಬೇಕು. ಓಕೆ. ಪಾಯಿಂಟ್, ಒಗ್ದಿರೋ ಬಟ್ಟೆನೆಲ್ಲ ಇಸ್ತ್ರಿ ಮಾಡಿಡ್ಬೇಕು. ಓಕೆ ಓಕೆ. ಪಾಯಿಂಟ್, ನನ್ನನ್ನ ಕರ್ಕೊಂಡು ಹೋಗಿ ಹೊರಗಡೆ ಎಲ್ಲ ಸುತ್ತಾಡಿಸ್ಬೇಕು. ಓಕೆ ಓಕೆ. ಈ ಎಲ್ಲಾ ಪಾಯಿಂಟ್ಸ್ ನಿಮ್ಗೆ ಒಪ್ಪಿಗೆ ಇದ್ರೆ ಈ ಅಗ್ರಿಮೆಂಟ್ಗೆ ಒಂದ್ ಸೈನ್ ಮಾಡಿ. ಒಂದೇನು 10 ಮಾಡ್ಬಿಡ್ತೀನಿ. ಇಂಥ ಐಡಿಯಾಗಳು ಮದುವೆ ಆದ ಮೊದಲನೇ ವರ್ಷ ಯಾಕೆ ಹೊಳಿಲಿಲ್ಲ ಅಂತೀನಿ. ಈ ಐಡಿಯಾ ನಂದಲ್ಲ, ಮತ್ಯಾರ್ದು? ಬಂದಿದ್ದಾಳಲ್ಲ ರಂಭಾ ಅವಳದು. ಆಹಾ ರಂಭಾ ಎಂತ ಚತುರೆ. ನಾನೇನಾದ್ರೂ ಅವಳನ್ನ ಮದುವೆ ಆದ್ರೆ ನಾನು ಚತುರ ಆಗ್ಬಿಡ್ತೀನಿ. ಆಗ್ಲೇ ತಾಳಿ ರೆಡಿ ಮಾಡ್ಕೊಂಡ್ಬಿಟ್ಯಾ? ಬೆಡ್ರೂಮ್ ಬಂದ್ರೆ ಕಟ್ಬಿಡ್ತೀನಿ. ನಾವಿಬ್ರು ಮದ್ವೆ ಆಗೋದು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಎಲ್ರು ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳು. ಸತ್ಯನೇ ಹೇಳ್ತಾ ಇದ್ದೀನಿ ಪದ್ದು. ಈ ಮನೇಲಿ ಎಲ್ರು ಮೇಲ್ ನಗ್ತಾರೆ, ಸುಮ್ನೆ ಕೈ ಕುಲುಕ್ತಾರೆ ಅಷ್ಟೇ. ಆದ್ರೆ ಹೊಟ್ಟೆ ತುಂಬಾ ಕಾರ್ಕೋಟಕದ ವಿಷಾನೇ ತುಂಬಿಕೊಂಡಿರ್ತಾರೆ. ನಾಲ್ಗೆ ಚಾಚಿದ್ರೆ ಸಾಕು ವಿಷ ಹಾಗೆ ಚಿಮ್ಮುತ್ತೆ. ಬಗ್ಗೆ ಮಾತಾಡೋಣವಾ? ಯೋಚನೆ ಮಾಡ್ಬೇಡ ಪದ್ದು. ನಾನು ಈ ಮನೆಯಿಂದ ಹೋಗೋ ದಿನ ನಿನ್ ಕೈಲಿ ತಾಳಿ ಕಟ್ಟಿಸ್ಕೊತೀನಿ. ನಿನ್ನ ಫಾರಿನ್ ಕರ್ಕೊಂಡು ಹೋಗಿ ಬೆಡ್ರೂಮ್ ಅಲ್ಲಿ ಬಿಚ್ಚಿಗಿಟ್ಕೋತೀನಿ. ಅಣ್ಣಯ್ಯ, ಜಾಜಿ ಅದಕ್ಕೆ ಬಟ್ಟೆ ಐರನ್ ಮಾಡ್ತಾ ಇದ್ದೀರಾ, ನಾಚಿಕೆ ಆಗಲ್ವಾ ನಿಂಗೆ? ನನ್ನ ಹೆಂಡತಿ ಬಟ್ಟೆನ ನಾನು ಐರನ್ ಮಾಡ್ತಾ ಇದ್ದೀನಿ. ಅದನ್ನು ಬಿಟ್ಟು ನಿನ್ನ ಗಂಡನ ಬಟ್ಟೆ ನಾವು ಐರನ್ ಮಾಡ್ಬೇಕಾಗಿತ್ತೇನಮ್ಮ? ಅದೆಲ್ಲ ನಿನಗೆ ಗೊತ್ತಾಗಲ್ಲ. ಜಾಗ ಖಾಲಿ ಮಾಡ. ನನಗೆ ಮುಖ್ಯವಾದ ಕೆಲಸ ಇದೆ, ಜಾಗ ಖಾಲಿ ಮಾಡು. ಜಾಗ ಖಾಲಿ ಮಾಡಮ್ಮ. ಏನಾದ್ರು ಮಾಡ್ಕೊಂಡು ಹಾಳಾಗೋಗು. ಜಾಜಿ ಅವರೇ, ನೀವೀಗ ಕಾಫಿ ಕುಡಿಯೋ ಟೈಮು. ನೀವೇ ಬರ್ತಿರೋ ಇಲ್ಲ ನಾನೇ ಬರ್ಲೋ? ಗುಡ್ ಮಾರ್ನಿಂಗ್ ಹಬಿ. ನಿಮಗ್ ನೆನಪಿದೆ ತಾನೆ, ನಾನ್ ನಿಮ್ಮನ್ನ ರೂಮ್ ಕರೆಯೋವರೆಗೂ ನೀವ್ ನನ್ ರೂಮ್ಗೆ ಬರ್ಬಾರ್ದು. ನಾನ್ ಕರೆದಾಗ ನೀವ್ ನನ್ ರೂಮ್ಗೆ ಓಡೋಡಿ ಬರ್ಬೇಕು. ಮಾಡಿದ್ ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ಗೋಳಿ ತರ ನುಗ್ಬಿಡ್ತಿದ್ದೆ. ಥ್ಯಾಂಕ್ ಯು ಹಬಿ. ಲಿಫ್ಟಿಗೆ ಕಳಿಸಿ ಹೋಗ್ದಿರೋ ಹಾಗೆ ನಿಮ್ಮ ಮೂತಿನ ಒರ್ಸ್ಕೊಳ್ಳಿ. ತಗೊಳ್ಳಿ 3000. ಯಾಕೆ ಹಬಿ? ಬ್ಯೂಟಿ ಪಾರ್ಲರ್ಗೆ ಹಬಿ ಬೆಳಗ್ಗೆ ಕೊಟ್ರಲ್ಲ. ಇನ್ನೊಂದ್ಸಲ ಬಳ್ಕೊಂಡ್ಬಂಡ್ರಿ, ನೀವು ಚೆನ್ನಾಗಿ ಕಾಣ್ಬೇಕು. ಥ್ಯಾಂಕ್ ಯು ವೆರಿ ಮಚ್ ಹಬಿ. ಅದು ಅದು ನಮ್ಮನ್ನ ಬೆಡ್ರೂಮಿಗೆ ಕರೆಯೋ ಪಾಯಿಂಟ್ಸ್ ಬಗ್ಗೆ ಗಮನನೇ ಹರಿಸ್ತಿಲ್ಲ. ಈ 5 ಪಾಯಿಂಟ್ ಪ್ರೋಗ್ರಾಮ್ ಅಲ್ಲಿ ಪಾಯಿಂಟ್ ಏನಿದೆ ಅಂತ ನೋಡಿ. ನಾನು ಕರೆದಾಗ ನೀವು ಓಡಿ ಬರಬೇಕು. ಅದ್ರ ಕೆಳಗಡೆ 3 ಸ್ಟಾರ್ಸ್ ಹಾಕ್ಬಿಟ್ಟು ಕಂಡೀಷನ್ಸ್ ಅಪ್ಲೈ ಅಂತ ಹಾಕಿದೀನಿ. ಎಲ್ರು ಮೋಸ ಮಾಡೋ ಹಾಗೆ ನೀವು ನನ್ಗೆ ಮೋಸ ಮಾಡ್ಬಿಟ್ರಿ. ಏನ್ರಿ ಅದು? ಅದ್ರ ಪ್ರಕಾರ ಇನ್ನು 2 ವರ್ಷ ಆದ್ಮೇಲೆ ನನ್ಗೆ ನಿಮ್ ಮೇಲೆ ಪ್ರೀತಿ ಹುಟ್ಟಬಹುದು, ಕರಿತೀನಿ. ಆಗ್ಲೂ ಪ್ರೀತಿ ಹುಟ್ಟಲಿಲ್ಲ ಅಂದ್ರೆ? ಇನ್ನ 2 ವರ್ಷ ಆದ್ಮೇಲೆ ಹುಟ್ಬೋದು, ಕರಿತೀನಿ. ಆಗ್ಲೂ ಪ್ರೀತಿ ಹುಟ್ಟಲಿಲ್ಲ ಅಂದ್ರೆ? ಹಬಿ 10 ಇಯರ್ಸ್ ಅಷ್ಟರಲ್ಲಿ ಪ್ರೀತಿ ಹುಟ್ಟಬಹುದು, ಕರಿತೀನಿ ಬಿಡಿ. ಮಾತೋಶ್ರಂಗಮ್ಮ, ಮುಚ್ಚ ಬಾಯಿ, ಮಕ್ಕ ಹೊಡೆದು ಬಿಡ್ತೀನಿ. ಅವಳು ಮನೆ ಕುಡಿಸೋದು, ನೀನು ಮಂಗನ ಕುಣಿಯೋಕ್ ಶುರು ಮಾಡಿದೆ. ಯಾಕೋ ಅಗ್ರಿಮೆಂಟ್ ಸೈನ್ ಮಾಡಕ್ ಹೋದೆ. ಅವಳು ಅದನ್ನೇ ಮುಂದಿಟ್ಕೊಂಡು ನಿನ್ನನ್ನ ಇನ್ನೂ ದೂರ ತಳ್ತಾಳೆ. ಸೈನ್ ಮಾಡೋದಕ್ಕಿಂತ ಮುಂಚೆ ಹೆತ್ತ ತಾಯಿನ ಒಂದು ಮಾತು ಕೇಳಬೇಕು ಅನ್ನೋ ಜ್ಞಾನ ಇಲ್ಲದೆ ಮೇಲೆ ನೀನೊಬ್ಬ ಮಗನೇನೋ ಕಳ್ಳನ ಮಗ. ಪದ್ದು ಯಾಕೆ ಇಷ್ಟೊಂದು ಅರ್ಜೆಂಟು? ಈ ತಾಳಿ ಕೊಡಿಲಿ. ನಾನು ಪುರೋಹಿತರ ಹತ್ರ ಹೋಗಿ ನಮ್ಮಿಬ್ಬರ ಮದ್ವೆಗೂ ಯಾವುದೇ ವಿಘ್ನಗಳು ಬರಬಾರ್ದು ಅಂತ ಮಂತ್ರ ಹಾಕ್ಸಿ ತಾಯ್ತ ಕಟ್ಟಿಸ್ಕೊಂಡು ಬರ್ತೀನಿ. ತಾಳಿಗೆ ತಾಯ್ತಾನ? ಕುತ್ಕೆಲಿ ಭದ್ರವಾಗಿರ್ಬೇಕಲ್ಲ, ಅದಕ್ಕೆ. ತಗೊಳ್ಳಿ ಬೇಗ ನೀವು ಇದಕ್ಕೆ ತಾಯ್ತ ಕಟ್ಟಿಸ್ಕೊಂಡ್ ಬನ್ನಿ, ನಾನು ಇದನ್ನ ನಿಮಗ್ ಕಟ್ಬಿಡ್ತೀನಿ. ರಂಭಾ ಅವ್ರೆ, ಹೇಗಾದ್ರೂ ಮಾಡಿ ಜಾಜಿ ಅವ್ರನ್ನ ಸರಿ ಮಾಡಿ ನನ್ನ ಕಡೆ ಟರ್ನ್ ಮಾಡಕ್ಕಾಗಲ್ವಾ? ಪಾಂಡುರಂಗ ಅವರೇ, ನೀವೇನೇ ಹೇಳಿ ಜಾಜಿ ತುಂಬಾ ಮೋಸ. ಅವಳಿಗೆ ಈ 5 ಪಾಯಿಂಟ್ಸ್ ಪ್ರೋಗ್ರಾಮ್ ನ ಹಾಕೊಟ್ಟಿದ್ದೆ ನಾನು. ಹೌದಾ? ಫಸ್ಟ್ ಪಾಯಿಂಟ್ ಇದ್ದಿದ್ದೆ ಅವಳು ಬೆಡ್ರೂಮ್ಗೆ ನಿಮ್ಮನ್ನ ಕರಿಬೇಕು ಅಂತ. ಆದ್ರೆ ಜಾಜಿ ಅದನ್ನ ಲಾಸ್ಟ್ ಸೇರಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳು ತುಂಬಾ ಬುದ್ಧಿವಂತೆ. ಕಂಡೀಷನ್ಸ್ ಅಪ್ಲೈ ಅಂತ ಬೇರೆ ಬರ್ಕೊಂಡ್ಬಿಟ್ಟಿದ್ದಾಳೆ. ನೀವೇನು ವರಿ ಮಾಡ್ಬೇಡಿ,
ಜಾಜಿನ ರಿಪೇರಿ ಮಾಡಿ ನಿಮ್ ಸಂಸಾರನ ಸರಿ ಮಾಡೋವರೆಗೂ ನಾನ್ ಇಲ್ಲಿಂದ ಹೋಗಲ್ಲ. ನೀವಷ್ಟು ಮಾಡಿದ್ರೆ ನೀವು ಮಾಡಿರೋ ಸಹಾಯನ ನನ್ನ ಜೀವಮಾನದಲ್ಲಿ ಮರೆಯಲ್ಲ. ಪಾಂಡುರಂಗ ಅವರೇ, ನಾನು ಬ್ಯಾಂಗ್ಳೂರಲ್ಲಿ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನನ್ಗೊಂದ್ ಸೈಟ್ ಬೇಕಾಗುತ್ತೆ. ಬೆಂಗಳೂರಲ್ಲಿ ನನ್ಗೊಂದ್ ಸೈಟ್ ಕೊಡಿಸ್ತೀರಾ? ನಾನು ಬಿಸ್ನೆಸ್ ಶುರು ಮಾಡಿದ್ರೆ ನಿಮ್ಮನ್ನ ಪಾರ್ಟ್ನರ್ ಮಾಡ್ಕೋತೀನಿ. ನಾನು ಮಾಡ್ತಿರೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್. ಚಿಟ್ಕೆ ಹೊಡೆಯೋದ್ರಲ್ಲಿ ಸೈಟ್ ಕೊಡಿಸ್ತೀನಿ. ನೋಡಿ ಪಾಂಡುರಂಗ ಮಹಾರಾಜ್, ನಮ್ಮ ಹತ್ರ ಇರೋದು ಒಂದೇ ಸೈಟು. ಮುಂದೆ ಕೇಳಿ. ನೋಡಿ ಪಾಂಡುರಂಗಜಿ, ಈಗಾಗಲೇ ಒಂದು ಪಾರ್ಟಿ 1 ಕೋಟಿಗೆ ಕೇಳಿದ್ದಾರೆ. ಅವ್ರಿಗೆ ಕೊಡಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೇರ್ಜಿ, ನಮ್ದು ನಿಮ್ದು ಹಳೇ ಸ್ನೇಹ. ನಮ್ಮ ಮನೆಯವರೆಲ್ಲ ನಿಮಗೆ ಪರಿಚಯ ಇದ್ದಾರೆ. ಹಾಗಂತ ಜಾಸ್ತಿ ರೇಟ್ ಹೇಳ್ಬಿಡೋದಾ? ಈ ರಂಭಾನ ಯಾರು ಅನ್ಕೊಂಡಿದ್ದೀರಾ? ಅಮೇರಿಕದಿಂದ ಬಂದಿದ್ದಾರೆ. ನಂದು ಕೊನೆ ಮಾತು 80 ಲಕ್ಷ. ಓಕೆನಾ? ಓಕೆ, ಅವ್ರಿಗೋಕೆನಾ ಅಂತ ಕೇಳಿ. ಅಯ್ಯೋ, ಅವ್ರು ಓಕೆ ಅಂತಾರೆ. ಅವನಿಲ್ಲ ಅಂದ್ರೆ ಕನ್ನಡಕ ತೆಗ್ದು ಮಾಕ್ ಹೊಡೆಯಲ್ವಾ? ಏನ್ ಸೇರ್ಜಿ? ರಿಜಿಸ್ಟ್ರೇಷನ್ ಮಾಡಿಸ್ಬಿಡಿ. 80 lakhs ಅಲ್ಲಿ ನನ್ನ ಹತ್ರ ಈಗ 40 lakhs ಇದೆ. ಇನ್ನ 40 lakhs ಬಾಂಬೆಗೆ ಹೋಗಿ ತಂದ್ಕೊಡ್ತೀನಿ. ಈಗ 40 ಲಕ್ಷ ಕೊಡಿ. ಎಸ್, ಟೇಕ್ ಇಟ್. ಸೇರ್ಜಿ, ಇದರಲ್ಲಿ 40 ಲಕ್ಷ ಇದೆ. ಆ ಸೈಟ್ನ ಇವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಟ್ಬಿಡಿ. ಮಿಕ್ಕಿದ ಹಣನ ಆಮೇಲೆ ಕೊಡ್ತಾರೆ. ಆಯ್ತು ಪಾಂಡುರಂಗಜಿ, ನಿಮ್ಮ ಮೇಲೆ ನಂಬಿಕೆ ಇದ್ದಾರೆ. ಈಗಲೇ ಬರ್ತಾರೋ, ರಿಜಿಸ್ಟ್ರೇಷನ್ ಮಾಡ್ಬಿಡ್ತಾರೆ. ಸರಿ, ನಡೀರಿ. ಪಾಂಡುರಂಗ ಅವರೇ, 1 minute. ನೀವು ಹೋಗಿರಿ, ಇವ್ರಿಗೊಂದ್ ಸ್ವಲ್ಪ ಕೆಲಸ ಇದೆ, ಬರ್ತೀವಿ. ಆಯ್ತು, ನಾವು ಅಲ್ಲಿ ಕಾಯ್ತಾ ಇರ್ತಾರೆ, ಬೇಗ ಬಂದ್ಬಿಡಿ. ಸರಿ ಸರಿ ಸರಿ. ಪಾಂಡುರಂಗ ಅವರೇ, ನೀವ್ ಯಾಕಿಂತ ಹೆಂಡತಿನ ಕಟ್ಕೊಂಡು ಹೆಣ್ಗಾಡ್ತಾ ಇದ್ದೀರಾ? ನನ್ನ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆದ್ರೆ ತಿಂಗಳಿಗೆ 10 ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ. ಏನಂತೀರಾ? ನಿಮ್ಮಂತ ಸುಂದರಿ ಕೇಳುವಾಗ ಬೇಡ ಅನ್ನೋರುಂಟೆ. ನೀವು ಈ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ರೆ ಸಾಕು. ಬಾಂಬೆಗೆ ಹೋಗಿ ಎಲ್ಲ ಫೈನಲೈಸ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ನೀವು ಕೇಳೋದು ಹೆಚ್ಚ, ನಾನು ಸೈನ್ ಹಾಕೋದು ಹೆಚ್ಚ. ಕೊಡಿ, ಎಲ್ಲಿ ಹಾಕ್ಬೇಕು ಅಂತ ಹೇಳಿ ಹಾಕೋ ಹೋಗ್ತೀನಿ. ಸಾಕು ಬಿಡಿ, ನಡೀರಿ, ಬೇಗ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಬಿಡೋಣ. ಓಕೆ. ಏನ್ರಿ ಆಯ್ತು? ಅಭಿ, ಎಷ್ಟು ಸಲ ಫೋನ್ ಮಾಡಿದ್ರು ಅವ್ರ ಅಮ್ಮನ ಫೋನು ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ನಿನ್ನ ಫ್ರೆಂಡು ಅಂತ ಹೇಳ್ಕೊಂಡು ಬರೋರೆಲ್ಲ ಬರೀ ಇಂಥವಳೇ ಆಗೋದ್ಲಲ್ಲಮ್ಮ. ನಾನೊಂದು ಭಯಂಕರವಾದ ವಿಷಯ ಹೇಳ್ಬೇಕಾಗಿದೆ. ಎಲ್ಲ ಗುಂಡ್ಗೆನ್ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಬೇಗ ಹೇಳು, ಈಗಲೇ ಗುಂಡ್ಗೆ ಬಾಯಿ ಬರೋ ಹಾಗಿದೆ. ರಾಜವ್ರೆ, ನಿಮ್ ಫ್ರೆಂಡ್ ರಂಭಾ ಇದ್ದಾಳಲ್ಲ, ಅವಳು ಈಗಾಗ್ಲೇ ಸಾಕಷ್ಟು ಜನಕ್ಕೆ ನಾಮ ಹಾಕಿದಾಳಂತೆ. ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ಬಿಟ್ಟಿದ್ದಾಳಂತೆ. ಅವಳು ಇಂಥವಳು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಪಾಂಡುರಂಗ, ನೀನು ಅವಳಿಗೊಂದು 80 ಲಕ್ಷ ರೂಪಾಯಿಗೆ ಸೈಟ್ ಕೊಡ್ಸಿದ್ಯಲ್ಲ, ಅವಳು ಇನ್ನೂ 40 ಲಕ್ಷ ಕೊಡೋದಿದೆ ಕಣೋ. ಕನಸು ಕಾಣ್ತಾ ಇರೋ. ಅವಳು ಈಗಾಗ್ಲೇ ಬೇರೆ ಯಾರಿಗೂ ಆ ಸೈಟ್ ನ 1.5 ಕೋಟಿಗೆ ಮಾರ್ಬಿಟ್ಟಿದ್ದಾಳೆ. ಆ ರಂಭಾನ ಮದುವೆ ಆಗೋಣ ಅಂತ ನಿಮ್ಮ ಒಡವೆ ಕದ್ದು ತಾಳಿ ಮಾಡಿಸಿದ್ದೆ. ಆ ತಾಳಿನೂ ಅವಳು ಕತ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಪಾಂಡುರಂಗ ಮಹಾರಾಜ್, ಬಾಕಿ 40 ಲಕ್ಷ ನೀವು ನನಗೆ ವಾಪಸ್ ಕೊಡ್ಬೇಕು. ಇಲ್ಲ ಅಂತಂದ್ರೆ ಈ ಮನೆ ನನ್ನ ಹೆಸರಿಗೆ ಬರ್ಕೊಡ್ಬೇಕು. ಹಿಂದೂ ಮುಂದೆ ಗೊತ್ತಿಲ್ಲದೆ ಸೈನ್ ಮಾಡಿದ್ರೆ ಹೀಗೆ ಆಗೋದು. ಏನು ಮಾಡ್ತೀಯಾ? ಸೇಠ್ಜಿ, ತಲೆನೇ ಓಡ್ತಿಲ್ಲ. 1-2 ದಿನ ಟೈಮ್ ಕೊಡಿ. 1 ವಾರಕ್ಕೆ ಬಿಟ್ಟು ಬರ್ತಾರೆ. ಸೈಟ್ ಕೊಡ್ಬೇಕು, ಇಲ್ಲ ಪೈಸಾಗೆ ವಾಪಸ್ ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾವು ಕೋರ್ಟ್ಗೆ ಹೋಗ್ತಾರೆ. ದೇವ್ರೆ, ಏನಪ್ಪ ನೀನು ಲೀಲೆ. ಎಲ್ರು ನನಗೆ ಮೋಸ ಮಾಡೋರೇ ಆಗೋದ್ರಲ್ಲ. ನಾನು ಬದುಕಲೇಬಾರ್ದ? ನನಗೆ ಸಹಾಯ ಮಾಡೋರೇ ಇಲ್ವಾ? ಲೇ ಭಗವಂತ, ಮೇಲ್ ಕೂತ್ಕೊಂಡು ಏನೋ ಮಾಡ್ತಿದ್ಯಾ? ಕೆಳಗಿಳಿದು ಬಾರೋ. ಯಾರಯ್ಯ ನೀನು? ನಾನು ಯಾರು ಅಂತ ಗೊತ್ತಾಗಲಿಲ್ವಾ? ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಗೊತ್ತಾಗುತ್ತೆ. ನೀನೇ ದರ್ಶನ ಕೊಟ್ಟಿದ್ಯಾ ಅಂದ್ಮೇಲೆ ದೇವ್ರೇ ನಿನ್ನ ಕಳ್ಸಿರ್ಬೇಕು. ಏನಯ್ಯ ಡಿಕ್ಕಿ ಅದು, ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಬಾಯಲ್ಲಿ ಬಲ್ಪ್ ಏನಾದ್ರೂ ಇಟ್ಟಿದ್ರೆ ಉರ್ದು ಡಮ್ ಅಂದ್ಬಿಟ್ಟಿರೋದು. ಪಾಂಡುರಂಗ, ನನ್ನ ಹೆಸರು ನಿನ್ಗೆ ಗೊತ್ತು? ನನಗೆಲ್ಲ ಗೊತ್ತು. ನಿನ್ನ ಸಮಸ್ಯೆ ಏನು ಅಂತ ಗೊತ್ತು. ನಿನಗೆ ಸಹಾಯ ಮಾಡೋಕೆ ಯಾರು ಇಲ್ಲ ಅಂತಾನು ಗೊತ್ತು. ನಾನು ನಿನ್ನ ಜೊತೆಗಿರ್ತೀನಿ. ನನ್ನನ್ನು ನಿನ್ನ ಮನೆ ಕರ್ಕೊಂಡೋಗು. ನಿನ್ನ ಸಮಸ್ಯೆಗೆ ನಾನು ಪರಿಹಾರ ಹುಡುಕೊಡ್ತೀನಿ. ಹಿಡ್ಕೋ ಕೈ, ತೋರ್ಸು ನಿಮ್ಮ ಮನೆ. ರೈಟ್, ಇದೇ ನಮ್ಮ ಮನೆ. ಜಸ್ಟ್ ಮಿನಿಟ್. ಮೊದಲನೇ ಸಲ ನೀನ್ ನಮ್ಮ ಮನೆಗೆ ಬರ್ತಾ ಇದೀಯಾ? ಕಾಫಿ ತರ್ತೀನಿ. ಓಕೆ, ಚೆನ್ನಾಗಿದೆ ಮನೆ.
ತಗೋ ಕಾಫಿ ಕೊಡ್ದು ಮಜಾ ಮಾಡು. ನಂಗೆ ಅಂತ ಮಾಡಿದ್ರು ನಿಂಗೆ ಕೊಡ್ತಾ ಇದ್ದೀನಿ, ಕುಡ್ಕೋ. ಅರ್ಥ ಆಯ್ತು ಬಿಡು, ಏನು ನೀನ್ ಜುಗ್ಗ ಅಂತ. ಬಾ ಲೇ ಮಗನೇ, ತಲೆ ಕೆಟ್ಟು ಎಲ್ಲಿ ಹಾಳಾಗ್ ಹೋಗ್ತೀಯೋ ಅಂತ ತಿಳ್ಕೊಂಡಿದ್ದೆ. ಸದ್ಯ ಮನೆಗೆ ಬಂದೆಲ್ಲ ಆರಾಮಾಗಿದೆಯೋ? ನಾನು ಆರಾಮು, ಇವನಂತೂ ಫುಲ್ ಆರಾಮು. ಏನ್ ಹೇಳ್ತಾ ಇದೀಯೋ? ಇವನು ನನಗೆ ರಸ್ತೆ ಸಿಗದ, ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾನೆ. ಯಾರಿದಾರೋ ಅಲ್ಲಿ? ಹಬಿ, ನಿಮ್ಗೆ ಏನಾದ್ರೂ ಹುಚ್ಚಿಗೆ ಹಿಡಿದಿದ್ಯಾ? ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಸರಿಯಾಗಿ ನೋಡ್ರಿ, ಕಾಫಿ ಕುಡಿತಾ ನನ್ನ ಪಕ್ಕನೆ ಕೂತಿದ್ದಾನೆ, ದೇವ್ರ ತರ ಕಾಣಿಸಲ್ವಾ? ಯಾರು ಕಾಣಿಸ್ತಾ ಇಲ್ಲ. ಹಲೋ, ನಿಮ್ಗೆ ಯಾರಾದ್ರೂ ಕಾಣಿಸ್ತಾ ಇದಾರಾ? ಇಲ್ಲ ಜಾಜಿ ಅದಕ್ಕೆ. ನನಗೂ ಯಾರು ಕಾಣಿಸ್ತಾ ಇಲ್ಲ. ನಿಮಿಷ ಇದೆ. ಅಲ್ಲಿ ಏನಿಲ್ಲಪ್ಪ. ಯಾಕೆ ಜಾಜಿ ಅವ್ರೆ ನನ್ನ ಮೇಲೆ ಕೋಪ? ಕಪಾಳ ಕೊಡಿದ್ರಲ್ಲ. ಯಾವಾಗ? ಅದೇ ನಾನು ಅಲ್ಲೇನೋ ಹುಡುಕ್ತಾ ಇದ್ದಲ್ಲ, ಆಗ ಹೊಡೆದ್ರಲ್ಲ. ಯಾಕೋ ಮೆಂಟ್ಲ ಆಡ್ತಾ ಇದ್ಯಾ? ಜಾಜಿ ಅವ್ರೆ, ಏನ್ರಿ ಇದು ತಮಾಷೆ? ಹೊದ್ದು ನಾವು ಮತ್ತೆ ಮತ್ತೆ ಹೊಡಿತಾ ಇದ್ದೀರಾ? ನಾನೇನ್ ಹೊಡ್ದೆ? ಹೊಡೆದಿದ್ದು ಅವರಲ್ಲ, ನಾನು. ನೀನ ಇವನೇ ಅಂತ ಕಣ. ಅದು ಏನು ಅಂತ ಹೇಳ್ತೀನಿ, ಹೊರಗೆ ಬಾ ಬಾ. ನಾನು ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳದೆ ಮರ್ತ್ಬಿಟ್ಟಿದ್ದೆ. ಏನದು? ಅದು ನಾನು ನಿನ್ನ ಕಣ್ಣಿಗೆ ಮಾತ್ರ ಕಾಣಿಸೋದು, ಬೇರೆ ಯಾರ ಕಣ್ಣಿಗೂ ಕಾಣಿಸಲ್ಲ. ಯಾಕೆ ಅಂದ್ರೆ ನಾನು ಭೂತರಾಜ, ಭೂತಗಳ ರಾಜ. ಭೂತನ? ಹೌದು, ನಾನು ಭೂತ. ನನಗೆ ಯಾಕೋ ಅನುಮಾನ. ಇಷ್ಟು ಒಳ್ಳೆ ಡ್ರೆಸ್ ಹಾಕ್ತೀಯ, ಕಾಫಿನ ಸೊರ ಅಂತ ಕುಡಿತೀಯ, ನಿನ್ನ ಭೂತ ಅಂದ್ರೆ ಯಾರು ತಾನೇ ನಂಬ್ತಾರೆ? ನಿಜವಾಗಲೂ ನಾನು ಭೂತ. ನೀನು ಭೂತ ಅನ್ನೋದಕ್ಕೆ ದಾಖಲೆ ಏನಾದ್ರೂ ಇದೆಯಾ? ನಿನ್ನ ಹತ್ರ ಶಕ್ತಿ ಇದ್ರೆ ತೋರ್ಸು. ನನ್ನ ಶಕ್ತಿ ನೋಡ್ತೀಯ? ಯಾ. ನಿನಗೆ ತಾಕತ್ತಿದ್ಯಾ? ಗುಂಡಿಗೆ ಇದೆಯಾ? ಹಾಗಾದ್ರೆ ನೋಡು.